ಪ್ರಿಯ ವೀಕ್ಷಕರೇ, ವಿ ಕೆ ಡಿಜಿಟಲ್ ನ್ಯೂಸ್ ಚಾನಲ್ ದ್ವಾರ ಇಂದು ಅತ್ಯಂತ ಮಹತ್ವಪೂರ್ಣವಾದ ದಿನವನ್ನು ಇಡೀ ವಿಶ್ವದಲ್ಲಿ ಆಚರಣೆ ಮಾಡ್ತಾ ಇದ್ದೀವಿ. ವಿಶ್ವ ಪರಿಸರ ದಿನ 1972ರಿಂದ ವಿಶ್ವಸಂಸ್ಥೆಯ ಆದೇಶದಂತೆ ಈ ದಿನವನ್ನು ವಿಶ್ವ ಪರಿಸರ ದಿನ ಅಂತ ಆಚರಣೆ ಮಾಡ್ತಾ ಇದ್ದೀವಿ. ಈ ನಮ್ಮ ವಾಸಿಸ್ತಕ್ಕಂಥ ಭೂಮಿಯಲ್ಲಿ ನಾವೇ ಪರಿಸರದ ರಕ್ಷಣೆ ಮಾಡಬೇಕು, ಪರಿಸರವನ್ನು ಉಳಿಸಬೇಕು, ಹಸಿರನ್ನು ಬೆಳೆಸಬೇಕು. ಇನ್ನು ಎಲ್ಲ ಸಮಸ್ಯೆಗಳಿಗೆ ಮೂಲ ಪರಿಸರವೇ ಆಗಿದೆ. ಮಾನವನು ಪರಿಸರವನ್ನು ತನ್ನ ಇಚ್ಛೆಗೆ ತಕ್ಕಂತೆ ಬಳಸಿ ಪರಿಸರಕ್ಕೆ ಹಾನಿ ಮಾಡ್ತಾ ಇದ್ದಾನೆ. ಮುಖ್ಯವಾಗಿ ಪರಿಸರ 3 ವಿಧದಲ್ಲಿ ಮಾಲಿನ್ಯವಾಗುತ್ತೆ. ವಾಯುಮಾಲಿನ್ಯ ಅಂದರೆ ಗಾಳಿಯಿಂದ ಬರತಕ್ಕಂಥ ಒಂದು ಮಾಲಿನ್ಯದಿಂದ ಮಾನವನಿಗೆ ಅನೇಕ ತರಹದ ಕಾಯಿಲೆಗಳು, ರೋಗಗಳು ಬರ್ತಾಯಿದೆ. ಈ ಹಿಂದೆ ಕರೋನಾ ವ್ಯಾಪಿಸಿತ್ತು. ಕರೋನಾ ವ್ಯಾಪಿಸಿದಾಗ ಈ ವಾಯು ಮಾಲಿನ್ಯದಿಂದಲೇ ಈ ರೋಗ ಹರಡೋದಕ್ಕೆ ಅವಕಾಶವಾಯಿತು. ಇಂದು ಕೂಡ ಕರ್ನಾಟಕದಲ್ಲಿ 6 ಜನ ಕರೋನಾಗೆ ಮೃತಪಟ್ಟಿದ್ದಾರೆ. ಭಾರತ ಸರ್ಕಾರ ಕರೋನಾ ರೋಗದ ವಿರುದ್ಧ ಸೂಕ್ತ ಜಾಗೃತಿ ಕ್ರಮಗಳನ್ನು ಕೈಗೊಳ್ಳಲು ಎಲ್ಲ ರಾಜ್ಯಗಳಿಗೆ ತಿಳಿಸಿದೆ. ವಾಯು ಮಾಲಿನ್ಯದಿಂದ ಬರತಕ್ಕಂಥ ಒಂದು ಹೊಗೆ ಇಡೀ ಪ್ರಪಂಚವನ್ನು ಅದು ಹಾಳು ಮಾಡ್ತದೆ. ಗಿಡ ಮರಗಳಿದ್ದರೆ ಆಮ್ಲಜನಕವನ್ನು ನಮ್ಗೆ ಕೊಡುತ್ತೆ. ವಾಯು ಮಾಲಿನ್ಯದಿಂದ, ಪರಿಸರದಿಂದ ಏನು ವಾಹನಗಳಿಂದ ದಟ್ಟ ಹೊಗೆ ಬರುತ್ತೆ, ಕಾರ್ಖಾನೆಗಳಿರ್ಬೋದು, ಈ ಇಂಗಾಲಾಮ್ಲವನ್ನು ಗಿಡ ಮರಗಳು ತಗೊಳುತ್ತೆ. ಅದನ್ನು ಆಮ್ಲಜನಕವಾಗಿ ಮಾರ್ಪಡಿಸಿ ನಮಗೆ ಕೊಡುತ್ತೆ. ಗಿಡ ಮರಗಳ ಕೊರತೆಯಿಂದ ಇವತ್ತು ಮಾನವನಿಗೆ ಉಸಿರಾಡಲು ಯೋಗ್ಯವಾದ ಆಮ್ಲಜನಕ ಗಾಳಿ ಸಿಗ್ತಾ ಇಲ್ಲ. ವಾಯು ಮಾಲಿನ್ಯದಿಂದ ಅನೇಕ ಕಾಯಿಲೆಗಳು ಇವತ್ತು ತುತ್ತಾಗ್ತಾ ಇದ್ದಾರೆ. ಎರಡನೇದು ಜಲಮಾಲಿನ್ಯ, ನೀರು. ಮನುಷ್ಯನ ಜೀವನಕ್ಕೆ ಜಲವೇ ಆಧಾರ. ಆದರೆ ಈ ಜಲ, ಇವತ್ತು ನೀರು ಅನೇಕ ತರಹ ಮಲಿನವಾಗ್ತದೆ. ಮಾನವನೇ ತನ್ನ ಸ್ವಾರ್ಥಕ್ಕಾಗಿ ಈ ನೀರನ್ನು ಕಲುಷಿತ ಮಾಡ್ತಾ ಇದ್ದಾನೆ. ಹಳ್ಳಿಗಳ ಕಡೆ ಆದರೆ ಹಳ್ಳಿಯ ಕೆರೆ, ಬಾವಿ, ನದಿಗಳ ಕಡೆ ಈಗಲೂ ಕೂಡ ದನ ಕರುಗಳನ್ನು ತೊಳೆಯುವುದು, ಪಾತ್ರೆಗಳನ್ನು ತೊಳೆಯುವುದು ಮತ್ತು ಸ್ನಾನವನ್ನು ಮಾಡ್ತಕ್ಕಂಥದ್ದು ಅಲ್ಲೇ ಆಗುತ್ತೆ. ತುಂಬ ಮಾಲಿನ್ಯವಾದ ನೀರು ಇವತ್ತು ಕೂಡ ನಾವು ಹಳ್ಳಿಗಳ ಗ್ರಾಮೀಣ ಪ್ರದೇಶದಲ್ಲಿ ಕಾಣ್ತಾ ಇದ್ದೀವಿ. ಈ ಜಲಮಾಲಿನ್ಯದಿಂದ ಅನೇಕ ಕಾಯಿಲೆಗಳು ಬರುತ್ತೆ. ಉದಾಹರಣೆಗೆ ವಾಂತಿ, ಭೇದಿ, ಮಲೇರಿಯಾ ಈ ಥರ ಎಲ್ಲ ಬರುತ್ತೆ. ಇವತ್ತು ಮಾನವನ ಆರೋಗ್ಯಕ್ಕೆ, ಹೊಟ್ಟೆಗೆ ಸಂಬಂಧಿಸಿದ ಎಲ್ಲ ಕಾಯಿಲೆಗಳು ಬರ್ತಕ್ಕಂಥದ್ದೇ ಜಲಮಾಲಿನ್ಯ. ನಾವು ಬೇರೆ ಬೇರೆ ಕಡೆ ಹೋಗ್ತೀವಿ, ತೀರ್ಥಕ್ಷೇತ್ರಗಳ ಕಡೆ, ಅಲ್ಲೇ ನಾವು ಸ್ನಾನವನ್ನು ಮಾಡ್ತೀವಿ, ಅಲ್ಲೇ ಸೋಪ್ ಹಾಕ್ತೀವಿ, ಬಟ್ಟೆಗೆ ಮೈಗೆ ಸೋಪ್ ಹಾಕ್ತೀವಿ. ಅಲ್ಲೂ ಕೂಡ ನಾವು ಆ ಸ್ನಾನದ ಘಟ್ಟ ಏನಿರುತ್ತೆ, ಸ್ನಾನದ ಕೊಳ, ನದಿ ಏನಿರುತ್ತೆ, ಅಲ್ಲೂ ಕೂಡ ನಮ್ಮ ಹಳೆಯ ವಸ್ತ್ರಗಳನ್ನು, ಕೊಳಕಾದ ವಸ್ತ್ರಗಳನ್ನು ಹಾಕ್ತಾಯಿದ್ದೀವಿ. ಜಲಮಾಲಿನ್ಯಕ್ಕೆ ನಾವೇ ಕಾರಣ. ಯಾತ್ರಾರ್ಥಿಗಳು ಯಾತ್ರೆಗೆ ಹೋದಾಗ ತಮ್ಮ ಇಡೀ ಕೊಳೆಯನ್ನು ನದಿಗಳಿಗೆ ಹಾಕ್ತಾ ಇದ್ದಾರೆ. ಅಲ್ಲಿರ್ತಕ್ಕಂಥ ಸ್ನಾನ ಕುಂಡಗಳಿಗೆ, ಸರೋವರಕ್ಕೆ ಹಾಕ್ತಾರೆ. ತುಂಬ ಅಪಾಯಕಾರಿ. ನಮ್ಮ ಕೇಂದ್ರ ಸರ್ಕಾರವು ಕೂಡ ನಮಾಮಿ ಗಂಗಾ ಅಂತ ಒಂದು ಯೋಜನೆ ಮಾಡಿತು. ಶ್ರೀ ನರೇಂದ್ರ ಮೋದಿಯವರು ಕಾಶಿ ಗಂಗಾ ನದಿಯನ್ನು ಶುದ್ಧೀಕರಿಸೋ ಕಾರ್ಯ ಮಾಡಿದ್ದಾರೆ. ಹೀಗೆ ನದಿಗಳು ನಮಗೆ ಜೀವ ನದಿ ಪ್ರಾಣಕ್ಕೆ. ಆದರೆ ಅದೇ ಮಲಿನವಾದರೆ ಬದುಕೆ ಕಷ್ಟವಾಗುತ್ತೆ. ಎಷ್ಟೋ ಕಡೆ ಈ ಒಂದು ಶೌಚಾಲಯ ಇದ್ದರೂ ಕೂಡ ಶೌಚಾಲಯದ ಒಂದು ವ್ಯವಸ್ಥೆ, ಮಲಮೂತ್ರಗಳ ವಿಸರ್ಜನೆ ನದಿ ತೀರದಲ್ಲೇ ಮಾಡ್ತೀವಿ, ಅಲ್ಲೇ ಶುಚಿ ಮಾಡ್ಕೊತೀವಿ. ಇದು ತುಂಬ ಅಸಹ್ಯಕರವಾದ ವಾತಾವರಣ ಈ ಜಲಮಾಲಿನ್ಯದಿಂದ ಆಗ್ತಾಯಿದೆ. ತೀರ್ಥಕ್ಷೇತ್ರಗಳಲ್ಲಿ, ಪ್ರವಾಸಿ ಕ್ಷೇತ್ರಗಳಲ್ಲಿ ಜಲಮಾಲಿನ್ಯದಿಂದಲೇ ಅನೇಕ ರೋಗಗಳು ಬರ್ತಾಯಿದೆ. ಇದು ತಡೆಯಬೇಕು. ಮೂರನೇದಾಗಿ ಶಬ್ದ ಮಾಲಿನ್ಯ.
ಶಬ್ದ ಅಂದರೆ ಸೌಂಡ್ ಎನ್ವೈರ್ಮೆಂಟ್, ಸೌಂಡ್ ಪೊಲ್ಯೂಷನ್ ಅಂತ. ಸಾಮಾನ್ಯವಾಗಿ ಹಬ್ಬಗಳು, ಜಾತ್ರೆಗಳು, ರಥೋತ್ಸವಗಳಾದಾಗ ಈ ಒಂದು ನಾವು ಮೈಕ್ ಸಿಸ್ಟಮ್, ಹಾಡುಗಳನ್ನು ಹಾಕೋದು, ಸುಪ್ರಭಾತ ಸೇರೋದು, ಚಲನಚಿತ್ರ ಗೀತೆ ಇರ್ಬೋದು, ಸಂಗೀತ ಕಾರ್ಯಕ್ರಮ, ರಾತ್ರಿ ಎಷ್ಟೇ ಹೊತ್ತಾದರೂ ಕೂಡ ಇದಕ್ಕೆ ಅನುಮತಿ ಆಗತ್ತೆ. ಅನುಮತಿ ಇಲ್ಲದೆ ಕೂಡ ಈ ಒಂದು ಶಬ್ದ ಮಾಲಿನ್ಯದ ಕಾರ್ಯಕ್ರಮಗಳಾಗ್ತಾ ಇರುತ್ತೆ. ಈ ಶಬ್ದ ಮಾಲಿನ್ಯದಿಂದ ರೋಗಿಗಳಿಗೆ ಅನೇಕ ಥರದ ಕಾಯಿಲೆ ಬರುತ್ತೆ. ಉದಾಹರಣೆಗೆ ಹೃದಯಾಘಾತ ಆಗತ್ತೆ, ಯಾರು ಹಾರ್ಟ್ ಪೇಷಂಟ್ ಇರ್ತಾರೆ, ಹೃದಯ ರೋಗಿಗಳಿರ್ತಾರೆ, ಹಾರ್ಟ್ ಅಟ್ಯಾಕ್ ಆಗತ್ತೆ. ಮತ್ತು ಮಕ್ಕಳು ಬೆಚ್ಚಿ ಬೀಳ್ತಾರೆ. ಮಾನಸಿಕ ರೋಗಿಗಳು ಈ ಒಂದು ಶಬ್ದ ಮಾಲಿನ್ಯದಿಂದ ಉದ್ರೇಕಗೊಳ್ಳುತ್ತಾರೆ, ಮಾನಸಿಕ ರೋಗ ಉಲ್ಬಣವಾಗುತ್ತದೆ. ಶಬ್ದ ಮಾಲಿನ್ಯ ಪಟಾಕಿ ಹಚ್ತಾರೆ, ಅದಕ್ಕೆ ಸಮಯದ ನಿಗದಿಯೇ ಇಲ್ಲ. ಸಮಯದ ನಿಗದಿ ಇದ್ದರೂ ಕೂಡ ಆ ಒಂದು ನಿಗದಿಯನ್ನು ಮೀರಿ ಈ ಪಟಾಕಿಗಳ ಸಂಭ್ರಮಾಚರಣೆ ಮಾಡ್ತಾರೆ. ತೀರಾ ಇದು ಶಬ್ದ ಮಾಲಿನ್ಯಕ್ಕೆ ಕಷ್ಟ. ಅನೇಕ ಸಂದರ್ಭಗಳಲ್ಲಿ ಮಾನವನ ಕಿವುಡುತನಕ್ಕೆ ಕೂಡ ಕಾರಣವಾಗತ್ತೆ. ಶಬ್ದ ಮಾಲಿನ್ಯ ಮನಸ್ಸಿನ ಮೇಲೆ, ಮೆದುಳಿನ ಮೇಲೆ ಪರಿಣಾಮ ಬೀರುತ್ತೆ ಮತ್ತು ಮಾನವನಿಗೆ ಹೃದಯಾಘಾತ ಆಗುತ್ತೆ, ಮಕ್ಕಳು ಬೆಚ್ಚಿ ಬೀಳ್ತಾರೆ, ನಿದ್ರೆ ಸರಿಯಾಗಿ ಹೋಗೋದಿಲ್ಲ. ಶಬ್ದ ಮಾಲಿನ್ಯ. ಸಾಮಾನ್ಯ ಪರಿಸರದಲ್ಲಿ ನಾವು ಗಣೇಶ ಹಬ್ಬ ಮಾಡ್ತೀವಿ. ಗಣೇಶ ಹಬ್ಬ ಮಾಡುವಾಗ ಗಣೇಶನ ಮೂರ್ತಿಯನ್ನು ವಿವಿಧ ಬಣ್ಣಗಳಿಂದ ನಾವು ಆಚರಣೆ ಮಾಡ್ತೀವಿ, ಹಚ್ತೀವಿ ಗಣೇಶನಿಗೆ. ಇದು ಕೂಡ ಪರಿಸರಕ್ಕೆ ಹಾನಿಕಾರಕ. ಆದ್ದರಿಂದ ಪರಿಸರವನ್ನು ರಕ್ಷಿಸಲು ನಾವು ಮಣ್ಣಿನ ಗಣೇಶವನ್ನು, ಬಣ್ಣವಿಲ್ಲದ ಗಣೇಶವನ್ನು ನಾವು ತಗೋಬೇಕಾಗತ್ತೆ. ಹಾಗೆ ಈ ಒಂದು ಹೋಳಿ ಹಬ್ಬ ಆಚರಣೆ ಮಾಡ್ತೀವಿ. ವಿವಿಧ ಬಣ್ಣಗಳ ನೀರನ್ನು ನಾವು ಹಾಕ್ತೀವಿ. ಆ ಹೋಳಿ ಹಬ್ಬದಲ್ಲೂ ಕೂಡ ಈ ಬಣ್ಣದ ನೀರು ಚರ್ಮಕ್ಕೆ ಹಾನಿಕಾರವಾಗುತ್ತೆ, ಅನೇಕ ರೋಗಗಳಿಗೆ ಕಾರಣವಾಗ್ತದೆ. ಹೀಗೆ ನಮ್ಮ ಪರಿಸರವನ್ನು ನಾವೇ ಹಾಳು ಮಾಡ್ತಾಯಿದ್ದೀವಿ. ಇತ್ತೀಚೆಗೆ ನಮ್ಮ ಕರ್ನಾಟಕದಲ್ಲಿ ಒಂದು ಸಂಶೋಧನೆ ಆಯಿತು. ಇಡ್ಲಿ ಮಾಡುವಾಗ ಬಳಸುವ ಪ್ಲಾಸ್ಟಿಕ್ ಪೇಪರಿಂದ ಕ್ಯಾನ್ಸರ್ ರೋಗ ಬರುತ್ತೆ. ಕೃತಕವಾದ ಒಂದು ಹೋಳಿಗೆ ಮಾಡ್ತೀವಿ ಹಬ್ಬಗಳಲ್ಲಿ, ಆ ಹೋಳಿಗೆ ಬಳಸುವ ಆ ಪ್ಲಾಸ್ಟಿಕ್ ಪೇಪರಿಂದ ಅದು ಕೂಡ ನಮಗೆ ರೋಗವನ್ನು ಉತ್ಪತ್ತಿ ಮಾಡುತ್ತದೆ. ಆದ್ದರಿಂದ ಈ ಪ್ಲಾಸ್ಟಿಕ್ ಹಾಳೆಯನ್ನು ನಿಷೇಧ ಮಾಡಿದ್ದಾರೆ. ಸುಮಾರು 150 ತರಹದ ಪ್ಲಾಸ್ಟಿಕ್ ಹಾಳೆಗಳು ಸರ್ಕಾರ ನಿಷೇಧವನ್ನು ಮಾಡಿದೆ. ಪ್ರಪಂಚದಲ್ಲಿ 46 ಕೋಟಿ ಟನ್ ಪ್ಲಾಸ್ಟಿಕ್ ಉತ್ಪತ್ತಿ ಆಗತ್ತೆ. ಇಡೀ ವಿಶ್ವದಲ್ಲಿಯೇ 46 ಕೋಟಿ ಟನ್ ಪ್ಲಾಸ್ಟಿಕ್ ಉತ್ಪತ್ತಿ ಆಗುತ್ತದೆ. ಇದು ಮಾನವನಿಗೆ ಅತ್ಯಂತ ಹಾನಿಕಾರಕ ಒಂದಾಗುತ್ತೆ. 14 ಲಕ್ಷ ಕೋಟಿ ಟನ್ ಸಾಗರಕ್ಕೆ ಹೋಗುತ್ತೆ. ನಾವು ಬಳಸಿದ ಪದಾರ್ಥಗಳು, ಪ್ಲಾಸ್ಟಿಕ್ ಒಂದು ಬಾಟಲ್ ಇರ್ಬೋದು, ಏನೇ ನಾವು ತ್ಯಾಜ್ಯ ವಸ್ತುಗಳನ್ನ ಹಾಕ್ತಾಯಿದ್ದೀವಿ, ಆ ತ್ಯಾಜ್ಯ ವಸ್ತುಗಳು ಸಮುದ್ರದ ತೀರಕ್ಕೆ ಹೋಗುತ್ತೆ. 14 ಲಕ್ಷ ಟನ್ ಕೋಟಿಯಷ್ಟು ಹೋಗ್ತಾಯಿದೆ. ಹಾಗೆ ನಮ್ಮಲ್ಲಿ ಸಾಮಾನ್ಯವಾಗಿ 20,000 ಕೋಟಿ ಟನ್ ಭಾರತದಲ್ಲಿ ಉತ್ಪತ್ತಿ ಆಗುತ್ತೆ. 20,000 ಟನ್ ಕೋಟಿಯಷ್ಟು ಪ್ಲಾಸ್ಟಿಕ್ ನಾವು ಉತ್ಪತ್ತಿ ಮಾಡ್ತಾ ಇದ್ದೀವಿ. ಇದರಿಂದಲೇ ಇದು ಮರುಬಳಕೆ ಆಗೋದು ತುಂಬ ಕಷ್ಟ ಇದೆ. 12% ಮಾತ್ರ ಈ ಮರುಬಳಕೆ ಭಾರತದಲ್ಲಿ ಮಾಡ್ತಾ ಇದ್ದಾರೆ. ಪ್ಲಾಸ್ಟಿಕ್ ಪರಮಾಣುಗಿಂತಲೂ ಅತ್ಯಂತ ಅಪಾಯಕಾರಿಯಾದ ವಸ್ತು. ಪ್ಲಾಸ್ಟಿಕ್ ನಿಷೇಧ ಮಾಡದೇ ಹೋದರೆ ಮುಂದೆ ತುಂಬ ಅಪಾಯವನ್ನು ಕಾದಿದೆ. ಸಾಮಾನ್ಯವಾಗಿ ಮದುವೆಗಳಲ್ಲಿ, ಯಾವುದೇ ಶುಭ ಸಮಾರಂಭಗಳಲ್ಲಿ ಪ್ಲಾಸ್ಟಿಕ್ ವಸ್ತುವನ್ನೇ ಬಳಸ್ತೀವಿ. ತಟ್ಟೆ, ಲೋಟ, ಚಮಚ ಎಲ್ಲವೂ ಕೂಡ ಅದು ಮರುಬಳಕೆ ಕಷ್ಟ. ಹಾಗೆ ಈ ಒಂದು ಪ್ಲಾಸ್ಟಿಕ್ ಪೇಪರ್ನಿಂದ ಆಹಾರ ವಸ್ತುಗಳನ್ನು ನಾವು ಆಚೆ ಎಸೆದಾಗ ಕಸದ ತೊಟ್ಟಿಗೆ ಹಸುಗಳು, ಪ್ರಾಣಿಗಳು ತಿನ್ನುತ್ತೆ. ಆ ಪ್ರಾಣಿಗಳ ಹೊಟ್ಟೆಯಲ್ಲಿ ಈ ಪ್ಲಾಸ್ಟಿಕ್ ಹೋದಾಗ ಅದು ಮರಣಕ್ಕೆ ತುತ್ತಾಗುತ್ತದೆ, ಮರಣವನ್ನು ಅಪ್ಪುತ್ತದೆ. ಆದ್ದರಿಂದ ಪ್ಲಾಸ್ಟಿಕ್ ಬಳಕೆ ಅತ್ಯಂತ ಅಪಾಯಕಾರಿಯಾದದ್ದು ಮನುಷ್ಯನಿಗೆ. ಈ ಬಳಕೆಯನ್ನು ನಿಷೇಧಿಸಬೇಕು. ಪ್ಲಾಸ್ಟಿಕ್ ಮುಕ್ತ ವಿಶ್ವವಾಗಬೇಕು. ಆಗಲೇ ಭಾರತಕ್ಕೆ, ವಿಶ್ವಕ್ಕೆ ನಾವು ಉಳಿಸಿಕೊಳ್ಳಲು ಸಾಧ್ಯವಾಗ್ತದೆ. ಹಾಗೆ ನಾವು ತಾಯಿ ವಸುಂಧರೆಯನ್ನು ಹಾಳು ಮಾಡ್ತಾ ಇದ್ದೀವಿ. ಯಾವುದೇ ತಗೊಳ್ಳಿ, ಗಿಡ ಮರ ಹಾಕೋದಿಲ್ಲ, ಗಿಡ ಮರ ಸಂರಕ್ಷಣೆ ಮಾಡೋದಿಲ್ಲ,
ಗಿಡ ಮರ ಉಪಚಾರ ಮಾಡೋದಿಲ್ಲ. ಇದರಿಂದ ತುಂಬ ಪರಿಸರಕ್ಕೆ ಹಾನಿಯಾಗ್ತಾ ಇದೆ. ಮಾನವನಿಗೆ ಇತ್ತೀಚೆಗೆ ಕರ್ನಾಟಕದ ಶಾಲೆಗಳಲ್ಲಿ ಇಕೋ ಕ್ಲಬ್ ಅಂತ ಮಾಡ್ತಾ ಇದ್ದಾರೆ. 70 ಗಿಡಗಳನ್ನು ಶಾಲೆಯ ಆವರಣದಲ್ಲಿ ಹಾಕಬೇಕು ಅಂತ ಒಂದು ಸರ್ಕಾರದ ಆದೇಶವಿದೆ. ಹೀಗೆ ಸರ್ಕಾರದ ಆದೇಶದಂತೆ ಶಾಲೆಗಳಲ್ಲಿ ಹಸಿರು ಗಿಡಗಳನ್ನು ನೆಡುವ ಕಾರ್ಯಕ್ರಮವನ್ನು ಹಾಕ್ತಾರೆ. ಇದು ಕೂಡ ಒಂದು ಮಕ್ಕಳಿಗೆ ಹಸಿರನ್ನು ಇದಕ್ಕೆ ಸಾಧ್ಯ ಇದೆ. ಕರ್ನಾಟಕ ಸರ್ಕಾರದಲ್ಲಿ ಮತ್ತೊಂದು ಆದೇಶವಿದೆ. ಸಾರ್ವಜನಿಕ ಸ್ಥಳಗಳಲ್ಲಿ ಧೂಮಪಾನ ಮಾಡಿದರೆ, ತಂಬಾಕು ಸೇವನೆ ಮಾಡಿದರೆ 1,000 ರು ದಂಡವನ್ನು ಹಾಕ್ತಾ ಇದ್ದಾರೆ. ಯಾರು ತಂಬಾಕು ಸೇವನೆ ಮಾಡ್ತಾರೆ ಅಲ್ಲಿ ಹೋಗಿತಾರೆ ಮತ್ತು ಧೂಮಪಾನ ಮಾಡ್ತಾರೆ 1,000 ರೂಗಳ ಶಿಕ್ಷೆಯನ್ನು ದಂಡದ ರೂಪದಲ್ಲಿ ಕಟ್ಟಬೇಕಾಗುತ್ತದೆ. ಸಿನಿಮಾಗಳಲ್ಲೂ ಕೂಡ ಮದ್ಯಪಾನ ಮಾಡುವ ದೃಶ್ಯವನ್ನು ನಿಷೇಧ ಮಾಡಲಾಗಿದೆ. ಅದನ್ನು ತೋರಿಸುವಾಗಿಲ್ಲ. ಸಾರ್ವಜನಿಕ ವಲಯಗಳಲ್ಲಿ ಕಚೇರಿ, ಪಾರ್ಕು ಮತ್ತು ಬಸ್ಸು ಎಲ್ಲಿ ಕೂಡ ಧೂಮಪಾನಕ್ಕೆ ಅವಕಾಶವಿಲ್ಲ. ಈ ಧೂಮಪಾನ ತಂಬಾಕಿನಿಂದ ಮನುಷ್ಯನಿಗೆ ಕ್ಯಾನ್ಸರ್ ರೋಗ ಬರ್ತದೆ. ಆ ಕ್ಯಾನ್ಸರ್ ರೋಗ ಒಮ್ಮೆ ಬಂದರೆ ವಾಸಿ ಮಾಡೋದು ತುಂಬ ಕಷ್ಟ ಆಗುತ್ತೆ, ಹೆಚ್ಚು ಹಣ ಖರ್ಚಾಗ್ತದೆ ಮತ್ತು ವ್ಯಕ್ತಿ ತನ್ನ ಸಾವನ್ನು ತಾನೇ ತಂದ್ಕೊತಾನೆ. ಈ ಕ್ಯಾನ್ಸರ್ ಹೋಗಬೇಕಾದರೆ ಧೂಮಪಾನ ತಂಬಾಕುವನ್ನು ಅವನು ಬಿಟ್ಟಾಗ ಸಾಧ್ಯ ಆಗತ್ತೆ. ಯಾವ ಒಂದು ಚಟವಾಗಿ ಬಳಸ್ಕೊತಾರೆ ಈ ಧೂಮಪಾನ ಅಥವಾ ತಂಬಾಕು, ಮನುಷ್ಯನ ಆಯಸ್ಸು ಕಮ್ಮಿ ಆಗುತ್ತೆ. ಹಾಗೆ ಯಾರು ಚರ್ಮದ ಒಂದು ಕೆಲಸ ಮಾಡ್ತಾರೆ, ಸಿಮೆಂಟ್ ಕಡೆ ಕೆಲಸ ಮಾಡ್ತಾರೆ ಮತ್ತು ಈ ಗಣಿಗಳಲ್ಲಿ ಕೆಲಸ ಮಾಡ್ತಾರೆ, ಅವರಿಗೆ ಕ್ಷಯ ರೋಗ ಬರುತ್ತದೆ. ಇಂಪಾರ್ಟೆನ್ಸ್ ಅಂತ ಬಂಜೆತನ, ಮಕ್ಕಳಾಗೋದಿಲ್ಲ, ನಪುಂಸಕತೆ ಬರುತ್ತದೆ. ಆದ್ದರಿಂದ ಪ್ರತಿಯೊಂದು ಕೂಡ ಅಪಾಯಕಾರಿ ಇದೆ. ಯಾರು ಧೂಳಿನಲ್ಲಿ ಕೆಲಸ ಮಾಡ್ತಾರೆ, ಬಣ್ಣದ ಕಾರ್ಖಾನೆಗಳಲ್ಲಿ ಕೆಲಸ ಮಾಡ್ತಾರೆ, ಸಿಮೆಂಟಲ್ಲಿ ಕೆಲಸ ಮಾಡ್ತಾರೆ, ಅಂಥವ್ರಿಗೆ ಕ್ಷಯ ರೋಗ ಬರ್ತದೆ ಮತ್ತು ಮಕ್ಕಳು ಆಗದ ಹಾಗೆ ಅವರಿಗೆ ನಪುಂಸಕತೆ ಬರುತ್ತದೆ. ಆದ್ದರಿಂದ ಕೆಲಸದಲ್ಲಿ ಅತ್ಯಂತ ಅಪಾಯಕಾರದ ವಸ್ತುಗಳು ಇರುತ್ತದೆ. ಅದರಿಂದ ಅದನ್ನು ನಾವು ತಡೆ ಹಿಡಿಯಬೇಕಾಗುತ್ತದೆ. ಹೀಗೆ ದೇಶದಲ್ಲಿ ನಾವು ನಮ್ಮಲ್ಲಿ ಹಸಿರು ವಲಯ ಅಂತ ಮಾಡಿದ್ದೀವಿ. ಇಡೀ ಭಾರತದಲ್ಲಿಯೇ ಹಸಿರು ಮುಕ್ತ ಪ್ರದೇಶ. ಪ್ರತಿಯೊಂದು ಪರಿಸರ ಜಾಗೃತಿಯಾಗಿ ನಮ್ಮ ಕರ್ನಾಟಕ ಕೂಡ ಪರಿಸರ ಮಂಡಳಿಯನ್ನು ರಚನೆ ಮಾಡಿದೆ. ಆ ಮಂಡಳಿಯಂತೆ ಕೆಲಸ ಆಗ್ತದೆ. ಮನುಷ್ಯನ ಉಳಿಬೇಕು ಅಂದರೆ ಗಿಡ ಮರಗಳು ಬೆಳೆಸಬೇಕು, ಹಸಿರು ಬೆಳೆಸಬೇಕು. ಪರಿಸರ ರಕ್ಷಣೆ ಪ್ರತಿಯೊಬ್ಬ ನಾಗರಿಕನ ಕರ್ತವ್ಯ. ಆದಷ್ಟು ನಾವು ಈ ಒಂದು ಹಸಿರು ಇರ್ತಕ್ಕಂಥ ವಲಯ ಜೀವಿಸಬೇಕು. ಉಸಿರಾಟಕ್ಕೆ ಬೇಕಾದ ಒಂದು ಗಾಳಿ ನಮಗೆ ಸಿಗುವುದೇ ಗಿಡ ಮರಗಳಿಂದ. ಆ ಗಿಡ ಮರಗಳನ್ನು, ಕಾಡನ್ನು ನಾವು ಉಳಿಸಿದರೆ, ಕಾಡನ್ನು ಬೆಳೆಸಿದರೆ ನಮಗೆ ಸಾಧ್ಯ ಆಗುತ್ತದೆ. ಆದ್ದರಿಂದ ಪ್ರತಿಯೊಬ್ಬರು ಕೂಡ ಈ ಒಂದು ಹಸಿರು ಬೆಳವಣಿಗೆಗೆ ಅವಕಾಶವನ್ನು ಮಾಡಿಕೊಡಬೇಕು. ಹಾಗೆಯೇ ನಮ್ಮ ದೇಶದಲ್ಲಿ ಸಾಮಾನ್ಯವಾಗಿ 2016ರಿಂದ ಪ್ಲಾಸ್ಟಿಕ್ ತ್ಯಾಜ್ಯ ವಸ್ತುಗೆ ಕಾನೂನು ತಂದಿದ್ದಾರೆ. ಪ್ಲಾಸ್ಟಿಕ್ ತ್ಯಾಜ್ಯ ವಸ್ತುಗಳಿಗೆ ಒಂದು ಸಪ್ರೇಟ್ ಒಂದು ವಿಧದ ಕಾನೂನು ತಂದಿದೆ. 2022ರಲ್ಲಿ ಪ್ಲಾಸ್ಟಿಕ್ ಉತ್ಪಾದನಾ ನಿಷೇಧ ಕಾನೂನು, 2022ರಲ್ಲಿ ಪ್ಲಾಸ್ಟಿಕ್ ನಿಷೇಧ ಕಾನೂನು ಇಡೀ ಭಾರತದಲ್ಲಿಯೇ ಇದಕ್ಕೆ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ. ಹಾಗೆ ಈ ಒಂದು ಇದರಂತೆ ಪ್ರತಿಯೊಬ್ಬರು ಆದಷ್ಟು ಪ್ಲಾಸ್ಟಿಕ್ ಮುಕ್ತ ವಾತಾವರಣ ಆಗಬೇಕು. ಮನುಷ್ಯನಿಗೆ ಬೇಕಾದ ಒಂದು ಜೀವಜಲ ಮತ್ತು ಆಮ್ಲಜನಕ, ಶುದ್ಧವಾದ ಗಾಳಿ ಬೇಕಾಗುತ್ತದೆ. ಆದ್ದರಿಂದ ಈ ಒಂದು ಗಿಡ ಮರಗಳನ್ನು ಬೆಳೆಸಿ ನಮ್ಮ ಉಸಿರನ್ನು ಉಳಿಸ್ಕೋಬೋದು. ಇಲ್ಲದೇ ಕಷ್ಟ ಆಗುತ್ತದೆ. ಪ್ರತಿದಿನ ನಾವು 43 ಅಷ್ಟು ಜೀವಗಳು ಇಂದು ಹಸಿರೇ ಉಸಿರಾಗ್ತಾಯಿದೆ. ಪ್ರತಿದಿನವೂ ಕೂಡ ನಮ್ಮಲ್ಲಿ 43ರಿಂದ 80ರಷ್ಟು ಇವತ್ತು ಅನಾರೋಗ್ಯಕ್ಕೆ ತುತ್ತಾಗ್ತಾ ಇದ್ದಾರೆ, ಅಸಾಧಾರಣ ಕಾಯಿಲೆಗಳಿಂದ. ನಿತ್ಯವೂ ಕೂಡ ನಾವು ನಿತ್ಯಾನುಷ್ಠಾನವಾಗಬೇಕು. ಯಾವುದೇ ಒಂದು ಪರಿಸರ ದಿನ ಇವತ್ತೊಂದಲ್ಲ, ಪ್ರತಿ ದಿನವೂ ಕೂಡ ಇದಕ್ಕಾಗಿ ತೊಡಗಿಸ್ಕೊಳ್ಬೇಕು. ಶಾಲೆಗಳಲ್ಲಿ, ಮನೆಯ ಸುತ್ತಮುತ್ತ ಗಿಡಗಳನ್ನು ಬೆಳೆಸ್ಕೋಬೇಕು. ಬೆಂಗಳೂರು ಮಹಾನಗರ ಪಾಲಿಕೆಯು ಕೂಡ ಈ ಪರಿಸರದ ದಿನದ ಅಂಗವಾಗಿ 4 ಲಕ್ಷ ಗಿಡಗಳನ್ನು ಹಾಕುವ ವ್ಯವಸ್ಥೆ ಇದೆ. 30,000 ಸಸಿಗಳನ್ನು
ಅದು ನೆಡುವ ಕಾರ್ಯಕ್ರಮನ ಇಂದು ಹಮ್ಮಿಕೊಂಡಿದೆ. ಪರಿಸರದ ರಕ್ಷಣೆ ಪ್ರತಿಯೊಬ್ಬ ನಾಗರಿಕರ ಜವಾಬ್ದಾರಿ. ಇದನ್ನು ಎಲ್ಲರೂ ಮಾಡಿದರೆ ಪ್ರಪಂಚ ಆರೋಗ್ಯದಲ್ಲಿರುತ್ತೆ ಮತ್ತು ಯಾವುದೇ ಆರೋಗ್ಯಕ್ಕೆ ತುತ್ತಾಗದ ಹಾಗೆ ನಮ್ಮನ್ನು ನಾವು ಉಳಿಸಿಕೊಳ್ಳುವುದು. ಪ್ಲಾಸ್ಟಿಕ್ ಬಳಕೆ ನಿಷೇಧ ಆದಾಗ, ಆದಷ್ಟು ಕಡಿಮೆ ಮಾಡಿದಾಗ, ಪ್ರಕೃತಿದತ್ತವಾದ ವಸ್ತುಗಳನ್ನೇ ನಾವು ಬಳಸಿದಾಗ ನಮ್ಮ ಆರೋಗ್ಯ ಕೊಡುತ್ತೆ. ನಮ್ಮ ಕಡೆ ಅಡಿಕೆ ಪ್ಲೇಟು, ಅಡಿಕೆ ತಟ್ಟೆಯನ್ನು ವಿದೇಶಗಳಲ್ಲಿ ಮಾರ್ತಾಯಿದ್ರು. ಆದರೆ 2 ದಿನಗಳ ಹಿಂದೆ ಅಮೇರಿಕಾದ ಅಧ್ಯಕ್ಷರು ಈ ಅಡಿಕೆ ತಟ್ಟೆ, ಅಡಿಕೆ ಪ್ಲೇಟು ಅದನ್ನು ನಿಷೇಧ ಮಾಡಿದ್ದಾರೆ. ಅದು ವ್ಯಾಪಾರಕ್ಕೆ ಬಿಟ್ಟಿಲ್ಲ. ಎಲ್ಲ ಕಡೆ ಒಂದು ಅತ್ಯಂತ ಹೆಚ್ಚು ಪ್ರಚಾರ ಇತ್ತು. ಅತ್ಯಂತ ಜನ ಅಮೇರಿಕಾದಲ್ಲಿ ನಮ್ಮ ಈ ಅಡಿಕೆಯ ಒಂದು ತಟ್ಟೆಯ, ಬಾಳೆ ತಟ್ಟೆಯನ್ನು ಬಳಸ್ತಾಯಿದ್ರು. ಇದನ್ನು ಅಮೇರಿಕಾ ಸರ್ಕಾರ ನಿಷೇಧ ಮಾಡಿದೆ. ಎಲ್ಲರೂ ಕೂಡ ಪ್ರಕೃತಿಯಲ್ಲಿ ಏನು ವಸ್ತು ಸಿಗತ್ತೆ ಅದನ್ನೇ ಬಳಸಿ ಈ ಪೇಪರ್ ಲೋಟ, ಪೇಪರ್ ಗ್ಲಾಸು, ಪ್ಲಾಸ್ಟಿಕ್ ಲೋಟ, ಪ್ಲಾಸ್ಟಿಕ್ ಇದನ್ನು ನಿಷೇಧ ಮಾಡಬೇಕು. ಸಾಮಾನ್ಯವಾಗಿ ನಾವು ಹಣ್ಣು ತಿನ್ನುವ ಅಂಗಡಿಗಳಲ್ಲಿ ಪ್ಲೇಟ್ನಲ್ಲಿ ಹಾಕ್ಕೊಡ್ತಾರೆ ಮತ್ತು ಕಾಫಿ ಮತ್ತು ಟೀಯನ್ನು ನಾವು ಪೇಪರ್ ಲೋಟದಲ್ಲಿ ಕುಡಿತೀವಿ, ಪ್ಲಾಸ್ಟಿಕ್ ಲೋಟದಲ್ಲಿ. ಇದು ಅತ್ಯಂತ ಅಪಾಯಕಾರಿ, ಮನುಷ್ಯನ ಸಾವಿಗೆ ಕಾರಣವಾಗುತ್ತೆ ಎಂಬುದಾಗಿ ಸಂಶೋಧನೆಗಳಿಂದ ದೃಢಪಟ್ಟಿದೆ. ಕಾಫಿಯನ್ನು, ಟೀಯನ್ನು ನಾವು ಕುಡಿಯುವಾಗ ಪೇಪರ್ ಅಥವಾ ಪ್ಲಾಸ್ಟಿಕ್ ಲೋಟದಲ್ಲಿ ಕುಡಿದರೆ ಮನುಷ್ಯನ ಜೀವಕ್ಕೆ ಆಪತ್ತು, ಮನುಷ್ಯನ ಸಾವಿಗೆ ಅದೇ ಕಾರಣವಾಗ್ತದೆ. ಮತ್ತು ಕತ್ತರಿಸಿದ ಹಣ್ಣುಗಳು ತಿನ್ನುವಾಗ ಕೂಡ ಈ ಒಂದು ಹಣ್ಣಿನ ಪ್ಲೇಟನ್ನು ಕೊಡ್ತಾರೆ. ಅದರ ದುರ್ದೈವ ಏನಂದರೆ ಅದನ್ನು ಒಂದೇ ಕಡೆ ಇಡ್ತದೆ, ಅದನ್ನು ತೊಳೆದು ಮತ್ತೆ ಅದನ್ನೇ ಮರುಬಳಕೆ ಮಾಡ್ತಾರೆ. ನಿರ್ದಿಷ್ಟವಾಗಿ ಗಮನಿಸಿದರೆ ಯಾರು ಹಣ್ಣುಗಳು ಕತ್ತರಿಸಿದ ಹಣ್ಣು ಮಾರಾಟ ಮಾಡ್ತಾರೆ, ಕಾಫಿ ಲೋಟವನ್ನು ಅಲ್ಲೇ ಒಂದು ಕಡೆ ಇಟ್ಟಿರ್ತಾರೆ, ರಾತ್ರಿ ಅದನ್ನು ಪುನಃ ಸ್ವಚ್ಛಗೊಳಿಸಿ ಅದನ್ನೇ ಬಳಕೆ ಮಾಡ್ತಾಯಿದ್ದಾರೆ. ಇದು ಅತ್ಯಂತ ಕಷ್ಟ, ಅತ್ಯಂತ ಅನಾರೋಗ್ಯಕ್ಕೆ ಕಾರಣ. ಆದ್ದರಿಂದ ಈ ಪ್ಲಾಸ್ಟಿಕ್ ಲೋಟಗಳು, ಪೇಪರ್ ಲೋಟಗಳು ಮನುಷ್ಯನ ಜೀವಕ್ಕೆ ಹಾನಿಕಾರಕ, ಮನುಷ್ಯನ ಸಾವಿಗೆ ಇದೇ ಕಾರಣ. ಸರ್ಕಾರ ಕೂಡ ಇದನ್ನು ನಿಷೇಧ ಮಾಡಿದೆ. ಆದರೂ ಕೂಡ ಇವತ್ತು ಎಷ್ಟೇ ನಾವು ನಿಷೇಧ ಮಾಡಿದರೂ ಜಾಗೃತಿಯಾಗದೆ, ಸಮಾಜದಲ್ಲಿ ಜಾಗೃತಿಯಾಗದೆ, ಪ್ರತಿಯೊಬ್ಬರು ಇದನ್ನು ಅರ್ಥ ಮಾಡಿಕೊಳ್ಳದೆ ಈ ಮೂಢರಂತೆ ನಾವು ಇದನ್ನು ಇನ್ನೂ ಬಳಸ್ತಾ ಇದ್ವಿ. ಕಂದಾಚಾರದ ರೀತಿ ಈ ಬಳಕೆ ಆಗ್ತಾಯಿದೆ. ಆದ್ದರಿಂದ ಪ್ಲಾಸ್ಟಿಕ್ ನೀರು ಅಥವಾ ಪ್ಲಾಸ್ಟಿಕ್ ಬಾಟ್ಲಲ್ಲಿ ನೀರು ತರುವುದು, ಪ್ಲಾಸ್ಟಿಕ್ಕಲ್ಲಿ ಆಹಾರ ವಸ್ತುಗಳು ಸೇವನೆ ಮಾಡುವುದು ಇದು ನಿಷಿದ್ಧ. ಇದನ್ನು ಕಾಟನ್ ಕ್ಯಾಂಡಿ ಅಂತದೆ, ಕೃತಕ ಬಣ್ಣ ಇತ್ತೀಚೆಗೆ ಹಾಕ್ತಾ ಇದ್ದಾರೆ. ಈ ಜಿಲೇಬಿಯಲ್ಲಿ ಹಾಕ್ತಾ ಇದ್ದಾರೆ, ಹಸಿರು ಬಟಾಣಿಯಲ್ಲಿ ಕೃತಕ ಬಣ್ಣವನ್ನು ಹಾಕ್ತಾ ಇದ್ದಾರೆ, ಹಾಲಿನಲ್ಲಿ ಕೆಮಿಕಲ್ ಹಾಲನ್ನು ಹಾಕ್ತಾ ಇದ್ದಾರೆ, ಕೆಮಿಕಲ್ ಮಿಶ್ರಿತ ಹಾಲು ಸಿಗ್ತಾ ಇದೆ. ಹೀಗೆಲ್ಲವೂ ಕೂಡ ನಾವು ಸ್ವಚ್ಛವಾದ ಶುದ್ಧವಾದ ಆಹಾರವನ್ನು ನಾವು ದುರ್ಬಳಕೆಯಿಂದ, ಅತಿ ಆಸೆಯಿಂದ ನಾವು ಅದನ್ನು ಸೇವನೆ ಮಾಡ್ತಾಯಿದ್ವಿ. ಪ್ರತಿಯೊಂದು ಕೂಡ ಮನುಷ್ಯನ ನರಗಳ ಮೇಲೆ, ಮೆದುಳಿನ ಮೇಲೆ ಕೆಲಸ ಮಾಡುತ್ತೆ. ಪಾರ್ಶ್ವವಾಯು ಕೂಡ ತುತ್ತಾಗ್ತಾ ಇದ್ದಾರೆ. ಕಿವುಡುತನ ಬರ್ತದೆ, ಪಾರ್ಶ್ವವಾಯು ಬರ್ತದೆ, ನರಗಳ ದೌರ್ಬಲ್ಯ ಬರ್ತದೆ, ಮಕ್ಕಳಾಗದಿರೋಕ್ಕೆ ಬಂಜೆತನ ಬರ್ತದೆ. ಎಲ್ಲದಕ್ಕೂ ನಾವು ಮಾಡ್ಕೊಂಡಿರ್ತಕ್ಕಂಥ ಈ ಪರಿಸರದ ಹಾನಿಯಿಂದ ನಾವು ಕಾಯಿಲೆಯಲ್ಲಿ ನಾವೇ ಸ್ವಾಗತ ಮಾಡ್ತಾ ಇದ್ದೀವಿ. ಅದರಿಂದ ಪ್ರತಿಯೊಬ್ಬ ನಾಗರಿಕರು ಬದುಕೋದಕ್ಕೆ ಅವಕಾಶ ಇದೆ. ಪ್ರಕೃತಿ ಪ್ರತಿಯೊಬ್ಬ ನಾಗರಿಕನಿಗೆ, ಅದರಲ್ಲೂ ಭಾರತದಲ್ಲಿ 120ರಿಂದ 140 ವರ್ಷ ಬದುಕೋದಕ್ಕೆ ಆಯಸ್ಸು ಕೊಟ್ಟಿದೆ. ಆದರೆ ನಮ್ಮ ಆಯಸ್ಸನ್ನು ನಾವೇ ಕಡಿಮೆ ಮಾಡ್ಕೊತೀವಿ. ನಮ್ಮ ದುಶ್ಚಟಗಳಿಂದ ನಮ್ಮ ಆರೋಗ್ಯವನ್ನು ಕೆಡಿಸ್ಕೊಂಡು ಅನೇಕ ಕಾಯಿಲೆಗಳು ಒಳಗಾಗ್ತಾ ಇದ್ದೀವಿ. ಆ ಕಾಯಿಲೆಗಳಿಗೆ ನಾವೇ ಆಸ್ಪದ ಮಾಡಿಕೊಡ್ತಾಯಿದ್ವಿ. ಕಾರಣ ಪರಿಸರವನ್ನು ಕಲುಷಿತ ಮಾಡ್ತವೆ. ಜಲಮಾಲಿನ್ಯ ಇರ್ಬೋದು, ವಾಯುಮಾಲಿನ್ಯ ಇರ್ಬೋದು, ಶಬ್ದ ಮಾಲಿನ್ಯ, ಈ 3 ಕೂಡ ನಮಗೆ ಮನುಷ್ಯನಿಗೆ, ಪ್ರಪಂಚಕ್ಕೆ ಹಾನಿಕಾರಕ. ಈ ದೃಷ್ಟಿಯಿಂದ 1970ರಲ್ಲಿ ವಿಶ್ವಸಂಸ್ಥೆಯು ಪರಿಸರ ದಿನವನ್ನು ಆಚರಣೆ ಮಾಡೋದಕ್ಕೆ ನಿರ್ಧಾರವನ್ನು ಮಾಡಿದೆ. ಇಡೀ ವಿಶ್ವದಲ್ಲಿಯೇ ಇಂದು ವಿಶ್ವ ಪರಿಸರ ದಿನವನ್ನು ಆಚರಣೆ ಮಾಡ್ತಾಯಿದೆ. ಪ್ರತಿಯೊಂದು ರಾಜ್ಯ ಸರ್ಕಾರವು ಎಲ್ಲವೂ ಕೂಡ ಇದನ್ನು ಗಮನಿಸ್ತಾ ಇದೆ. ಆದ್ದರಿಂದ ಇದರ ಉಪಯೋಗನ ಪ್ರತಿಯೊಬ್ಬ ನಾಗರಿಕನು ತನ್ನ ಜವಾಬ್ದಾರಿ, ತನ್ನ ಕರ್ತವ್ಯ ಎಂದು ತಿಳಿದು
ಇದನ್ನು ಮಾಡಬೇಕು. ಈ ಮಾಡೋದ್ರಿಂದ ತಾನು, ತನ್ನ ಕುಟುಂಬ, ತಮ್ಮ ಸ್ನೇಹಿತರು ಎಲ್ಲರೂ ಆರೋಗ್ಯವಂತರಾಗಲು ಸಹಾಯವಾಗುತ್ತೆ. ಪರಿಸರದ ರಕ್ಷಣೆ ನಾಗರಿಕನ ಕರ್ತವ್ಯ, ಜವಾಬ್ದಾರಿ ಎಂದು ತಿಳಿಸುತ್ತಾ ಈ ನನ್ನ ಮಾತುಗಳನ್ನು ನಿಲ್ಲಿಸ್ತಿದ್ದೀನಿ. ಮುಂದಿನ ಕಾರ್ಯಕ್ರಮದಲ್ಲಿ ಮತ್ತೊಂದು ವಿಷಯವನ್ನು ತಿಳಿಸೋದಕ್ಕೆ ಬರ್ತಾನೆ. ಇಂತಿ ನಮಸ್ಕಾರಗಳು. ನಿಮ್ಮ KS ವಿಜಯಕುಮಾರ್. ದೇಶ ವಿದೇಶಗಳಿಗೆ ಹಾಗೂ ಪ್ರೇಕ್ಷಣೀಯ ಸ್ಥಳಗಳಿಗೆ ಅತ್ಯುತ್ತಮವಾದ ಟ್ರಾವೆಲ್ಸ್ ಅಂದರೆ ಅದು ವಿಕ್ರಮ್ ಟ್ರಾವೆಲ್ಸ್ ಆ್ಯಂಡ್ ರೆಸಾರ್ಟ್ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9611375852, 9880725851, 08023461222 ಹಾಗೂ 234626660. ಇದು ಈವರೆಗಿನ ಸುದ್ದಿಗಳು. ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ವಿಕೆ ಡಿಜಿಟಲ್ ನ್ಯೂಸ್. ವೀಕ್ಷಕರೇ, ವಿಕೆ ಡಿಜಿಟಲ್ ನ್ಯೂಸ್ ಯೂಟ್ಯೂಬ್ ಚಾನಲ್ ಅನ್ನು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಹೆಚ್ಚಿನ ಜನರಿಗೆ ಶೇರ್ ಮಾಡಿ.